ಇವಾಗ ಮನೆಗಳದ್ದು ಕೆಲಸ ಎಲ್ಲ ಮಾಡ್ತೀನಿ. ಮನೆಗಳದ್ದು ಕೆಲಸ ಎಲ್ಲ ಮಾಡ್ಕೊಂಬಂದೆ. ಹೆಂಗೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತೈತೆ. ಬಂದು 1 ಗಂಟೆ ಇಲ್ಲಿ ವಾಕ್ ಮಾಡ್ಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತೀನಿ. ಎಲ್ಲ ಮರ ಗಿಡಗಳೆಲ್ಲ ಚೆನ್ನಾಗೈತಲ್ಲ. ಇವಾಗ ನಿಜ ನನಗೊಂಥರ ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನದಾಗಿದ್ದೀನಿ. ನಾನು ನಮ್ಮ ಅಕ್ಕ ಇಬ್ಬರೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ತೀವಿ. ಇಬ್ಬರೂ ಚೆನ್ನಾಗಿದ್ದೀವಿ. ಮೊದಲು ಅಂತಂದರೆ ನಾನು ಬರೀ ಫೋನಲ್ಲಿ ಬರೀ ಫೋನಲ್ಲಿ ಮಾತಾಡಬೇಕು, ಫೋನ್ ಮಾಡಬೇಕು ಅನ್ನೋ ಅಂಥ ಮನಸ್ಸಿರೋದ. ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಇವಾಗ ನಮ್ಮ ಅಕ್ಕ ನಾನು ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿಕೊಂಡು ಏನು ಟೆನ್ಷನ್ ಇಲ್ದಂಗೆ ಇದು ಮೊದಲೆಲ್ಲ ಅವಳ ಮೇಲೆ ಹಾಕಿ ಕೆಲಸ ಎಲ್ಲನೂ ಸುಮ್ಮನೆ ಆಗ್ಬಿಡ್ತಿದೆ. ಆದರೆ ಇವಾಗ ಒಂಥರ ಚೆನ್ನಾಗೈತಿ ಲೈಫ್. ಅಂದರೆ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಜೀವನದಲ್ಲಿ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ನಾನು ಹುಡ್ಕೊಂಡು ಬರ್ಬೇಕಂತಲೇ ಹುಡ್ಕೊಂಡು ಬಂದೆ ತನ್ವಿ. ಸಿಕ್ಬಿಟ್ಟೆ ನೀನು ಬರ್ತೀಯಾ ಇಂಥ ಟೈಮಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡು. ಗೊತ್ತು ನೀನೆಲ್ಲ ನನಗೆ ಯಾವಾಗ ಕಾಲ್ ಮಾಡ್ತಾ ಇದ್ದೆ ಅಂತ ನನಗೆಲ್ಲ ಗೊತ್ತು. ಇಂಥ ಟೈಮಲ್ಲಿ ನೀನು ಬಂದೇ ಬರ್ತೀಯಾ ಅಂತೇಳಿ ಕಾದ್ಕೊಂಡಿದ್ದು ನಾನು ನಿನಗೆ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ನಿನ್ನ ಮುಖ ನನಗೆ ತೋರಿಸ್ಬೇಡ, ಹೊರಟೋಗು. ನಾನು ಹೆಂಗೋ ಮರ್ತು ನನ್ನ ಜೀವನ ನಾನು ಹೆಂಗೋ ಸರಿ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ. ನಿನ್ನ ಮುಖ ನನಗೆ ತೋರಿಸ್ಬೇಡ. ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಏನು ಹೇಳಿದ್ರು ನಾನು ನಿನ್ನ ಮಾತ್ರ ಬಿಡೋದಿಲ್ಲ ತನ್ವಿ, ನಿನ್ನ ಮಾತ್ರ ಬಿಡೋದಿಲ್ಲ. ಅದು ಹೆಂಗೆ ನೀನು ಬೇರೆಯವ್ರನ್ನ ಮದುವೆ ಆಗಿ ಖುಷಿಯಾಗಿರ್ತೀಯ ನಾನು ನೋಡ್ತೀನಿ, ನಿನ್ನ ಮಾತ್ರ ಬಿಡೋದಿಲ್ಲ ನಾನು. ಸುಮ್ಮನೆ ಹೊರಟೋಗು ಶರತ್, ನಾನು ಹಿಂದೆ ಬೀಳ್ಬೇಡ ನೀನು. ಸುಮ್ಮನೆ ಹೋದ್ರೆ ಸರಿ ನೋಡಿ, ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ ನಿನಗೆ. ತನ್ವಿ ಇಲ್ಲೋಡ್ತನ್ವಿ, ನೀನು ಏನಾದರೂ ನನ್ನ ಮದುವೆ ಆಗ್ದಂಗೆ ಬೇರೆ ಹೆಂಗೆ ಮದುವೆ ಆಗ್ತೀಯ, ಬೇರೆಯವ್ರನ್ನ ಯಾರನ್ನ ಮದುವೆ ಆಗ್ತೀಯ ನಾನು ನೋಡ್ತೀನಿ. ಬೇರೆಯವ್ರನ್ನ ಮದುವೆ ಆಗೋದಕ್ಕಂತ ನಾನು ಬಿಡೋದಿಲ್ಲ, ನಿಜ ಬಿಡೋದಿಲ್ಲ. ಯಾರು ಏನೇ ಹೇಳಿದ್ರೆ ಸರಿ, ನಾನು ಮಾತ್ರ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ಯಾರನ್ನ ಮದುವೆ ಆಗ್ತೀನಿ ನೀನು? ಯಾವ ಮದುವೆನೂ ಸೆಟ್ ಆಗೋದಕ್ಕೆ ನಾನು ಬಿಡಲ್ಲ. ನಮ್ಮಿಬ್ಬರು ಫೋಟೋಗಳೆಲ್ಲ ಇದ್ದಾವೆ, ಫೋಟೋ ತೆಕ್ಕೊಂಡಿರೋವೆಲ್ಲ ಇದ್ದಾವೆ. ಅದು ಎಲ್ಲಿ ಯಾರನ್ನ ಮದುವೆ ಆಗ್ತೀಯ, ನನ್ನ ತಪ್ಪಿಸಿ ಅದು ಯಾರನ್ನ ಮದುವೆ ಆಗಬೇಕು ಅಂತ ಇದೆಯಾ ಆಗು ನೋಡೋಣ. ನೀನು ರೀತಿಯೆಲ್ಲ ನನಗೆ ಎದುರಿಸಕ್ಕೆ ಬರಬೇಡ ನೋಡಿ, ಹೇಳಿರ್ತೀನಿ. ಏನು ಎದುರಿಸ್ತಾ ಇದೆಯಾ ನನಗೆ? ಏನು ಎದುರಿಸ್ತಾ ಇದೆಯಾ? ನಾನು ಎದುರುಕೊಳ್ಳಲ್ಲ, ಅದೇನು ಮಾಡ್ತೀಯ ಮಾಡ್ಕೊ. ನಾನು ಹೇಳಿದ್ದೀನಿ ತಾನೆ, ನನಗೆ ಇಷ್ಟ ಇಲ್ಲ, ಮರ್ತು ಬಿಡು. ನಮ್ಮಪ್ಪ ನಮ್ಮಮ್ಮನ ತೋರಿಸಿರೋ ಹುಡುಗನ ಮದುವೆ ಆಗಿ ನಾನು ಖುಷಿಯಾಗಿರ್ತೀನಿ. ಏನೋ ನಮ್ಮಿಬ್ಬರು ಮದುವೆ ಏನೋ ಸ್ವಲ್ಪ ಏನೋ ಸಂಬಂಧ ಅನ್ನೋದು ಬಂತು, ಇದನ್ನು ಇಲ್ಲಿಗೆ ಬಿಟ್ಟಾಕ್ಬಿಡು ಅಂತ ನಾನು ಹೇಳಿದ್ದೀನಿ. ನಮ್ಮಪ್ಪ ನಮ್ಮಮ್ಮನಿಗೆ ಇಷ್ಟ ಇಲ್ಲ, ನಿನ್ನ ಕಂಡ್ರೆ ಇಷ್ಟ ಇಲ್ಲ. ನಮ್ಮಪ್ಪ ನಮ್ಮಮ್ಮನಿಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ನಿನ್ನ ನೋಡ್ಕೊತೀನಿ, ನಾನು ನಿನ್ನ ಚೆನ್ನಾಗಿ ಸಾಕ್ತೀನಿ. ನಿಮ್ಮಪ್ಪ ನಿಮ್ಮಮ್ಮ ಕೊಟ್ಟು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಕರ್ಕೊಂಡೋಗಿ ಮದುವೆ ಆಗ್ತೀನಿ ಅಂತ ಹೇಳ್ದೆ ತಾನೆ. ಬಾ ಅಂತಂದರೆ ನಮ್ಮ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು? ಏನಕ್ಕೆ ಹಿಂಗೆ ಮಾಡ್ತಾ ಇದೆಯಾ ನೀನು? ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟು ಅವಾಗೆಲ್ಲ ಯೋಚನೆ ಮಾಡ್ಬೇಕಾಯ್ತು ತಾನೆ, ನಮ್ಮ ಮನೇಲಿ ಒಪ್ತಾರೋ ಇಲ್ವೋ ಅಂತ. ಅದನ್ನೆಲ್ಲ ಯೋಚನೆ ಮಾಡಿ ನೀನು ನನಗೆ ಇಷ್ಟಪಡಬೇಕಾಯ್ತು. ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಟು ಇವಾಗ ನೀನು ಈ ರೀತಿ ಮಾತಾಡ್ತಾ ಇದ್ರೆ ಹೆಂಗೆ ಸರಿ ಹೋಗುತ್ತೆ? ನೀನು ತುಂಬ ಬದಲಾಗ್ಬಿಟ್ಟಿದೀಯಾ ತನ್ವಿ. ಇವಾಗ ನೋಡಿ ಹೆಂಗೆ ಮಾತಾಡ್ತಾ ಇದೆಯಾ ನೀನು? ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಇಲ್ಲ, ನನಗೆ ಆ ಥರ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನನಗೆ ನಮ್ಮಪ್ಪ ನಮ್ಮಮ್ಮ ನನಗೆ ಎಲ್ಲರೂ ಬೇಕು. ನಿಜವಾಗ್ಲೂ ನೀನು ನನ್ನ ಬಲವಂತ ಮಾಡಬೇಡ. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ. ಇಲ್ಲಿಂದ ಹೊರಟೋಗು ಶರತ್. ಏನು ನೀನು ಇಲ್ಲೇ ಕಾತ್ಕೊಂಡು ನಾನು ಬರೋದು ನೋಡಿ ನನಗೆ ಎದುರಿಸ್ಬೇಕು ಅಂತ ಬಂದಿದ್ಯಾ? ನನಗೆ ಬೆದರಿಕೆ ಹಾಕ್ಬೇಕಂತಲೇ ಬಂದಿರಂಗಿದ್ಯಾ ನೀನು? ಬೆದರಿಕೆ ಹಾಕೋದಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನೀನು ಅದನ್ನೆಲ್ಲ ಯೋಚನೆ ಮಾಡ್ಬೇಕಾಯ್ತು. ನನಗೆ ಗೊತ್ತಿಲ್ಲ, ನೀನು ನನ್ನ ಮದುವೆ ಆಗ್ಬೇಕಷ್ಟೇ. ನೀನು ಬೇರೆ ಹುಡುಗನಂತ ನಾನು ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರು ಬಂದು ಯಾರೇ ಏನೇ ಹೇಳಿದ್ರು ಸರಿ, ನಾನು ಮಾತ್ರ ಬಿಡಲ್ಲ ತನ್ವಿ. ನಿನ್ನ ಮದುವೆ ಬೇರೆ ಕಡೆ ಹೆಂಗೆ ಸೆಟ್ ಆಗುತ್ತೆ ನಾನು ನೋಡ್ತೀನಿ. ಹೆಂಗೆ ಬೇರೆ ಹುಡುಗನ ಮದುವೆ ಆಗಿ ನೀನು ಸಂಸಾರ ನಡೆಸ್ತೀಯ ನಾನು ನೋಡ್ತೀನಿ. ನಾನಂತೂ ಬಿಡೋದಿಲ್ಲ. ನಾನು ನಿನಗೆ ಏನು ತಿಳ್ಕೊಬಿಟ್ಟಿದ್ಯಾ ನೀನು? ಏನು ತಿಳ್ಕೊಬಿಟ್ಟಿದ್ಯಾ ನೀನು ಅಂತ? ನೀನು ಇಲ್ಲೋಣ ಹಿಂಗೆಲ್ಲನ ಮಾಡೋಳಾಗಿದ್ರೆ ಮುಂಚೆಗೆ ಅದನ್ನೆಲ್ಲ ಯೋಚನೆ ಮಾಡಿ ನನಗೆ ಹೇಳ್ಬೇಕಾಗಿತ್ತು ನೀನು. ನಾನು ಬಿಡಲ್ಲ ಅಂದರೆ ಬಿಡಲ್ಲ. ನೀನು ಎದುರಿಸ್ತಾ ಇದೆಯಾ? ನಾನು ಎದುರುಕೊಳ್ಳಲ್ಲ, ಅದೇನಾಗುತ್ತೆ ಆಗಲಿ. ನಾನು ನಿನ್ನ ಮಾತ್ರ ಮದುವೆ ಆಗೋದಿಲ್ಲ ಶರತ್. ನಾನೇನೋ ಅಂತ ಅಂದ್ಕೊಂಡಿದ್ದೆ, ಇವಾಗ ನೋಡು ಎಷ್ಟು ನೀನು ಮಾತಾಡ್ತಾ ಇದೆಯಾ. ಯಪ್ಪ, ನಾನೇನೋ ಸ್ಮೂತು ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೆ. ನೀನು ಇಷ್ಟೊಂದು ರಫ್ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದೆಲ್ಲ ಬಾಯ್ ಮಾಡ್ಕೊಂಡು ಹಿಂಗೆಲ್ಲ ಎದುರಿಸ್ಕೊಂಡು ನನಗೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ನೀನು ಬುದ್ಧಿ ಗೊತ್ತಾಗ್ತೈತೆ ಇಷ್ಟರಾಗೇನೆ. ನೀನು ಮುಂದೆ ನಿನ್ನನ್ನು ಹೆಂಗೆ ನೋಡ್ಕೊಂತೀಯ ಅನ್ನೋದು ಯಾವ ಗ್ಯಾರಂಟಿ? ನನಗೆ ಜಾಸ್ತಿ ನೀನು ಮಾತಾಡ್ಬೇಡ. ಸುಮ್ಮನೆ ಇದರಿಂದ ನಾವು ಹೊರಟೋಗು ಶರತ್, ಹೊರಟೋಗು. ನೋಡ್ತೀನಿ ಕಣೆ, ನೋಡ್ತೀನಿ. ನನ್ನೇ ಹೊರಟೋಗು ಅಂತ ಹೇಳ್ತಾ ಇದೆಯಾ. ಇವಾಗ ನನಗೆ ಮರ್ತು ಬಿಡು ಅಂತ ಹೇಳ್ತಾ ಇದೆಯಾ. ಅದನ್ನೆಲ್ಲ ಮುಂಚೆನೇ ಯೋಚನೆ ಮಾಡ್ದಲೆ ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತಂದರೆ, ನೀನು ಹಿಂಗೆ ಮಾತಾಡ್ತಾ ಇದೆಯಾ ಅಂತಂದ್ರೆ ನೋಡು ನಿನಗೆ ಮುಂದೆ ಏನಾಗುತ್ತೆ ಅಂತೇಳಿ. ನನ್ನ ಮುಂದೆನೇ ನೀನು ಸರಿಯಾಗಿ ಅನುಭವಿಸ್ತಾ ಇರ್ತೀಯ. ನಾನು ನಿನ್ನಂತೂ ಬಿಡೋದಿಲ್ಲ. ನೋಡು ನೀನು ಇಲ್ಲಿ ನೋಡು ಶರತ್, ನೀನು ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ನಿನ್ನೆ ಮದುವೆ ಆಗ್ತೀನಿ ಅಂತೇಳಿ ನೀನು ನನ್ನ ಹತ್ರ ಬರಬೇಕು. ಹಂಗೆ ಆಗುತ್ತೆ. ಬೇರೆ ಅದೆಂಗೆ ಬೇರೆ ಈ ಕಡೆ ಮದುವೆ ಸೆಟ್ ಆಗುತ್ತೆ ನಿನ್ನ ನೋಡ್ತೀನಿ ನಾನು. ಮದುವೆ ಸೆಟ್ ಆಗೋದಕ್ಕೆ ನಾನು ಬಿಟ್ಟರೆ ಕೇಳು ತನ್ವಿ, ನಾನಂತೂ ಬಿಡಲ್ಲ. ನೀನು ನನಗೆ ಫೋನ್ ಮಾಡಿ ಹಿಂಗೆಲ್ಲ ಹೇಳಿ ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟು ಇವಾಗ ಹಿಂಗೆ ಮಾಡ್ತಿದ್ರೆ ನನ್ನ ಕಷ್ಟ ಅರ್ಥ ಮಾಡ್ಕೊ ನೀನು. ನಾನು ಹಿಂಗೆ ಮಾಡಿದರೆ ನಿನಗೆ ನೀನು ಸುಮ್ಮನಿರ್ತಿದ್ದ? ಹೇಳು, ನಾನು ಹಿಂಗೆ ಮಾಡಿದ್ರೆ ನೀನು ಸುಮ್ಮನಿರ್ತಿದ್ದ? ಇದ್ದಂಗೆ ಹೇಳ್ತಾ ಇದ್ದೀನಿ. ನೀನು ನನ್ನ ಹತ್ರ ಜಾಸ್ತಿ ಮಾತಾಡಬೇಡ ಅಷ್ಟೇ.
ಹೋಗು. ಯಾಕೆ ಬಂದಂತನ್ವಿ ಈಗ ಬರ್ತಾ ಇದ್ದಿದ್ದು ಗೊತ್ತು ಇವನಿಗೆ, ಅದಕ್ಕೆ ಇಂಥ ಟೈಮಲ್ಲಿ ಬರ್ತಾಳೆ ಅಂತ ಬಂದ್ಬಿಟ್ಟು ಏನು ನನಗೆ ರೋಪ್ ಆಗ್ತಾ ಇದ್ದಾನೆ ನೋಡೋ ಅದೃಷ್ಟಾಕ. ನೀನೇನಾದ್ರೂ ನನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ನಿನ್ನ ಮದುವೆ ಸೆಟ್ ಆಗೋದಕ್ಕೆ ನಾನು ಬಿಡೋದಿಲ್ಲ, ಹೆಂಗೆ ಬೇರೆಯವ್ರನ್ನ ಮದುವೆ ಆಗ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಮಾತಾಡ್ತಾವನೆ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇಲ್ಲಿ ವಾಕ್ ಮಾಡ್ಕೊತ ಇದ್ರೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡವನು. ಯಾಕೋ ಸುಮ್ಮನಿರಕ್ಕಾಗಲ್ವೇನೋ, ನಿನಗೇನೋ ಗ್ರಾಚಾರ ನೋಡು. ಅಕ್ಕ ಗ್ರಾಚಾರ ಅಲ್ಲ ಅಕ್ಕ, ನಾನು ಇರೋದನ್ನ ಹೇಳೋದಕ್ಕೆ ಬಂದಿದ್ದೀನಿ. ತನ್ವಿ ನನಗೆ ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಟು ನಾನು ನಿನ್ನ ಮದುವೆ ಆಗ್ತೀನಿ, ನಾನು ನಿನ್ನ ಬಿಟ್ಟು ಬೇರೆ ಯಾವ ಹುಡುಗನೂ ಮದುವೆ ಆಗೋದಿಲ್ಲ ಶರತ್ ಅಂತೇಳಿ ನನಗೆ ಭಾಷೆ ಎಲ್ಲ ಕೊಟ್ಟು ನನಗೆ ಎಷ್ಟು ಪ್ರೀತಿ ಕೊಟ್ಟವಳೆ. ಇವಾಗ ನೋಡಿದ್ರೆ ಮನೇಲಿ ಒಪ್ಪಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಇವಾಗ ಕೈ ಬಿಟ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಕ್ಕ? ನಾನು ಎಲ್ಲಿಗೆ ಹೋಗ್ಲಿ ಈ ರೀತಿ ಮಾಡಿದ್ರೆ? ನಾನೇ ಈ ರೀತಿ ಮೋಸ ಮಾಡಿದ್ರೆ ಅವಳು ಸುಮ್ಮನೆ ಇರೋಳ? ಅಲ್ಲ ನೀವೇ ಯೋಚನೆ ಮಾಡಿರಿ, ನಾನೇ ಈ ರೀತಿ ಮೋಸ ಮಾಡಿದ್ರೆ ಅವಳು ಸುಮ್ಮನೆ ಇರೋಳ? ಸುಮ್ಮನೆ ಅಂತೂ ಇರ್ತಿರ್ಲಿಲ್ಲ ಅವಳು ಇಷ್ಟೊಂದೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತಂದರೆ ನೋಡು, ಅವಳಂತೂ ಸುಮ್ಮನೆ ಇರ್ತಿರ್ಲಿಲ್ಲ. ಇವಾಗ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ನೋಡ್ತೀನಕ್ಕ, ನಾನಂತೂ ತನ್ವಿನ ಬೇರೆ ಕಡೆ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ಅದೇನಾಗುತ್ತೆ ಆಗಲಿ ನೋಡೋಣ. ನಾನಂತೂ ಬೇರೆ ಕಡೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಅವಳಿಗೆ. ಆ ಹುಡುಗ ಬಂದು ಮದುವೆ ಆಗ್ತಾನೆ ಆಗಲಿ ನೋಡೋಣ. ಅದು ಹೆಂಗೆ ಮದುವೆ ಖುಷಿಯಾಗಿರ್ತಾಳೆ ನಾನು ನೋಡ್ತೀನಿ. ನೋಡಕ್ಕ ಎಷ್ಟು ಜೋರು ಮಾಡ್ತಾನೆ ಅದೃಷ್ಟಾಕ ಇವನು. ನನ್ನ ಕಡೆ ಇವನು ಈಗಲೇ ಹಿಂಗೆ ಮಾತಾಡ್ತಾನೆ, ಇವ್ನು ಮದುವೆ ಆದ್ರೆ ಇವ್ನು ಚೆನ್ನಾಗಿ ನೋಡ್ಕೊಂತಾನೆ. ಬೇಡ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲೋಡು, ನೀನು ಸುಮ್ಮನೆ ಇವನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆಗಿ ಚೆನ್ನಾಗಿರೋದು ನೋಡು ಅಷ್ಟೇ, ಬೇರೆ ಏನು ತಲೆ ಕೆಡಿಸ್ಕೊಬೇಡ. ಹಂಗಲ್ಲ ಅದೃಷ್ಟಾಕ. ಮತ್ತು ಇವನ ಹತ್ರ ನನ್ನ ಜೊತೆ ತೆಗೆಸ್ಕೊಂಡಿರೋ ಫೋಟೋಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ತೋರಿಸ್ಬಿಡ್ತಾನೆ. ಮದುವೆ ಎಲ್ಲ ಸೆಟ್ ಆಗಿಬಿಟ್ರೆ ಆಮೇಲೆ ಎಲ್ಲರಿಗೂ ತೋರಿಸ್ಬಿಡ್ತಾನೆ. ಅದಕ್ಕೆ ಏನು ಮಾಡೋದು ಏನೋ ಅಂತ ಅನ್ನಿಸ್ತೈತೆ ನನಗೆ. ಆಮೇಲೆ ಇವನೇನಾದರೂ ತೊಂದರೆ ಮಾಡಿಬಿಟ್ರೆ, ಅವ್ರಿಗೆಲ್ಲ ತೋರಿಸ್ಬಿಟ್ರೆ, ಅವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ, ನನ್ನ ಮದುವೆ ಆಗೋ ಹುಡುಗನಿಗೆಲ್ಲ ಗೊತ್ತಾಗ್ಬಿಟ್ರೆ ಅಂತ ಈ ವಿಷಯನ ಎಲ್ಲ ನಿಮ್ಮ ಅಮ್ಮ ಇಂತ ಮಾತಾಡಿ ಹಿಂಗೆ ಬಂದಿದ್ದ ಕಣಮ್ಮ, ಹಿಂಗೆ ಆಗೈತೆ ಕಣಮ್ಮ, ಎಲ್ಲ ಏನು ಮಾಡೋದು ಏನು ಎತ್ತ ಅಂತೇಳಿ ನಿಮ್ಮ ಅಮ್ಮ ಇಂತಾಗೆ ಮಾತಾಡು. ಆಮೇಲೆ ಹೇಳ್ತೈತೆ ನಿಮ್ಮ ಅಮ್ಮ ಏನು ಮಾಡ್ಬೇಕು ಏನು ಎತ್ತ ಅಂತ ಅವ್ರಿಗೆಲ್ಲ ಹೇಳ್ತಾರೆ. ಮುಂದಾಗ್ಲೇ ಎಲ್ಲ ಹೇಳ್ಬಿಟ್ರೆ ಗೊತ್ತಾಗತ್ತೆ, ಹಿಂಗಿತ್ತು ಹಿಂಗೆಲ್ಲ ಆಗ್ಬಿಡ್ತು, ಅದಕ್ಕೆ ನನಗೆ ಇಷ್ಟ ಇಲ್ದಲೆ ನಾನು ಬಿಟ್ಬಿಟ್ಟೆ ಅಂತ ಹೇಳಿ ಎಲ್ಲ ಹೇಳ್ಬಿಡು ಅಷ್ಟೇ. ನಿಮ್ಮ ಅಮ್ಮಗೆ ಹೇಳಿದ್ರೆ ಹೇಳುತ್ತೆ. ಅವ್ರಿಗೆಲ್ಲ ಏನು ಮಾತಾಡ್ಬೇಕು ಅಂಬೋದು ನಿಮ್ಮ ಅಮ್ಮೆಗೆಲ್ಲ ಚೆನ್ನಾಗಿ ಗೊತ್ತೈತೆ, ಮಾತಾಡ್ತೈತೆ. ಸುಮ್ಮನೆ ನೀನೇನು ಟೆನ್ಷನ್ ತಗೋಬೇಡ. ಒಟ್ಟಿನಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳು, ನಿನ್ನ ಜೀವನ ಚೆನ್ನಾಗಿರುತ್ತೆ. ಇವ್ನು ಬಂದು ಎದುರಿಸಿದ ಮಾತ್ರಕ್ಕೆ ಯಾರೇನು ಹೆದರ್ಕಮಲ್ಲ, ತಲೆ ಕೆಡಿಸ್ಕೊಬೇಡ. ನೀನು ಆ ಕಡೆ ಹೋಗ್ತಾ ಇದ್ದಾನೆ ನೋಡ್ತೀನಿ ನಾಳೆ. ತಡಿ, ಗಾಡಿ ತಗೊಂಬಂದವನೆ ಅನ್ಸುತ್ತೆ. ತಗೊಂಬಂದವನೆ, ಬಂದು ಹೇಳೋಗಣ ನೀನು ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಬಂದ್ಬಿಟ್ಟವ್ನು. ಗಾಡಿಗೆ ನೀನು ಇಲ್ಲಿಗೆ ಬತ್ತಿ ಅನ್ನೋದು ಗೊತ್ತಲ್ಲ, ಅದಕ್ಕೆ ನೀನು ಯಾವಾಗಾದ್ರೂ ಹೇಳಿದ್ದೆ ಅನ್ಸುತ್ತೆ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟವನೆ. ಆಗಿಂದ ನಾನು ಬರೋದಕ್ಕಿಂತ ಮುಂಚೆಯಿಂದನೂ ಇಲ್ಲೇ ಗಾಡಿ ನಿಂತಿತ್ತು. ನಾನು ಯಾವುದೋ ಗಾಡಿ ನಿಂತೈತಲ್ಲ ಅಂತ ಅಂದ್ಕೊಂಡೆ. ನಾನು ಗೆಸ್ ಮಾಡಿದೆ ಅಲ್ಗೂ ಇದೇನು ಶರತ್ ಗಾಡಿ ಆಗೈತಲ್ಲ ಅಂತ. ಬಿಡು ಅಂತೇಳಿ ನಾನು ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಸುಮ್ಮನೆ ಇಲ್ಲೇ ವಾಕ್ ಮಾಡ್ಕೊಂಡು ಇಲ್ಲಿ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಸ್ವಲ್ಪ ಓಡಾಡ್ತಾ ಇದ್ದೆ, ವಾಕ್ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಮನೇಲಿದ್ದು ಇದು ಬೇಜಾರಾಗುತ್ತೆ ಅಂತೇಳಿ ಸ್ವಲ್ಪ ಬಂದೆ. ನೆರಳು ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಬಂದಿದ್ದಕ್ಕೆ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಇವನು ಅಂತ. ತಗೊಬಿಟ್ಟು ಸುಮ್ಮನೆ ನಿಮ್ಮ ಅಮ್ಮೆಗೆಲ್ಲ ಹೇಳಿರೋದು ಅದೇನೋ ಎತ್ತ ಅಂತ ನಿಮ್ಮ ಅಮ್ಮ ಮಾತಾಡುತ್ತೆ, ಅದೇನೋ ಮಾಡ್ತೀವಿ ಎದುರ್ತ ಅಂತ ಹೇಳಿ. ಈಗ ನಮ್ಮ ಅಪ್ಪ ನಮ್ಮ ಅಮ್ಮ ಸಪೋರ್ಟ್ ಇದ್ರೆ ಯಾರು ಎದುರಿಸಿದ್ರು ನಾನು ಎದುರ್ಕೊಂಬಕ್ಕೆ ಹೋಗಲ್ಲ ಋತುಕ. ಅದಕ್ಕೆ ಮತ್ತೆ ನಾನು ನಮ್ಮ ಅಪ್ಪ ನಮ್ಮಮ್ಮ ಸಪೋರ್ಟ್ ಇಲ್ದಲೆ ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಿ ನಿರ್ಧಾರ ತಗೊಂಡಿರೋದು. ಇವನು ಈಗ ಇಷ್ಟೊಂದು ರೋಪ್ ಆಗ್ತಾನಲ್ವಾ, ಎಷ್ಟು ಜೋರು ಮಾಡ್ತಾ ಇದ್ದಾನೆ. ಇದ್ರಾಗೆ ಗೊತ್ತಾಗ್ತೈತಿ ಇವನು ಎಂಥವನು ಅಂತ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಆದ್ರೂ ಏನೋ ಬಿಡು ಅಂತ ಅನುಸರಿಸ್ತಾ ಇದ್ದೀನಿ. ಬಿಡು, ಟೆನ್ಷನ್ ತಗೋಬೇಡ. ನಾನೆಲ್ಲ ಋತು ಅಕ್ಕನ ಹತ್ರ ಮಾತಾಡ್ತೀನಿ. ಒಟ್ಟಿನಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರೋ ನೀನು ಅಷ್ಟೇ. ನಾವು ಹೇಳ್ದಂಗೆ ಕೇಳಿ ನೀನು ಚೆನ್ನಾಗಿರ್ತೀಯ. ಅವನೇನಾದರೂ ಬೆದರಿಕೆ ಹಾಕ್ಲಿ ಎದುರಿಸ್ಲಿ ನೀನು ಎದುರ್ಕೋಬೇಡ. ಅವ್ನು ಏನು ಮಾಡ್ತಾನೆ ಮಾಡಲಿ ನೋಡೋಣ. ಅದೇ ಅವ್ನಿಗೆ ಏನು ಮಾಡ್ಬೇಕು ಅಂತ ಅನ್ಸುತ್ತೆ ಹಂಗೆ ಮಾಡಲಿ ನೋಡೋಣ. ಅವ್ನು ಗೆಲ್ತಾನ, ನಾವು ಗೆಲ್ತೀವ ನೋಡೇ ಬಿಡೋಣ ಅಷ್ಟೇ. ಅದೃಷ್ಟಕ್ಕ ನೀವೆಲ್ಲ ನನಗೆ ಸಪೋರ್ಟಿವ್ ಆಗಿದ್ದೀರಲ್ಲ, ನನ್ನ ಟೆನ್ಷನ್ ತಗೊಳಕ್ಕೆ ಹೋಗಲ್ಲ ಅಷ್ಟೇ. ನೀವೇನೋ ನಮಗೆ ಇವತ್ತು ಸಹಾಯ ಮಾಡ್ತಾ ಇದ್ದೀರಾ, ನನಗೆ ನೀನು ಇವತ್ತು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ಶರತ್ ಬಂದವನೇ ಬಂದ್ಬಿಟ್ಟು ನನಗೆ ಯಾವ ರೀತಿ ಎದುರಿಸ್ತಾ ಇದ್ದಾನೆ ಅಂತೇಳಿ. ನೋಡಿ ಹೆಂಗೆ ಎದುರಿಸ್ತಾನೆ, ಹಿಂಗೆ ಮಾತಾಡ್ತಾನೆ ಅಂತೇಳಿ. ಹಿಂಗೆ ನಾ ಎದುರಿಸ್ಬಿಟ್ರೆ ಇವಳು ಬಂದ್ಬಿಡ್ತಾಳೆ ಅಂತ ತಿಳ್ಕೊಬಿಟ್ಟವನೆ. ಇವಾಗಲೇ ಇವ್ನು ಇಷ್ಟೊಂದು ರೋಪ್ ಆಗ್ತಾ ಇದ್ದಾನೆ ನೋಡ್ರಿ. ಇವನು ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.